ಪುನರ್ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಏನೇನು ಅವ್ರು ಬಿಲ್ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ತಾವೇನು ಕೇಳಿದ್ವಿ ಅಲ್ಲ, ಅವರು ಟೆಂಪಲ್ ಅಡ್ಮಿನಿಸ್ಟ್ರೇಷನ್ಗೆ ರಿಸೀಟ್ಸು ಇನ್ವಾಯ್ಸು ಎಲ್ಲ ಕೊಟ್ಟಿದ್ದಾರೆ, ನಿನ್ನೆ ಈವ್ನಿಂಗ್ ಕೊಟ್ಟಿದ್ದಾರೆ. ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸರ್ ಅದು ಅವರು ಖರೀದಿ ಮಾಡಿ ಗ್ರಾಮ ಕೊಟ್ಟಿದ್ದೀವಿ ಅಂತ ಅವ್ರದ್ದು ವಾದ ಸರ್. ಅದನ್ನೇ ಅವ್ರು ಕೊಟ್ಟಿರೋದನ್ನು ಪರಿಶೀಲನೆ ಮಾಡ್ತೀವಿ ರೀ. ಈಗ ನಾನು ಹೇಳಕ್ಕೆ ಬರೋಲ್ಲ, ನಾನಾಗಲಿ ನೀವಾಗಲಿ ಇದ್ರಾಗ ಏನಿದೆ ಹೆಂಗಿದೆ ಅಂತ ನಮಗೇನು ಗೊತ್ತಾಗುತ್ತೆ, ನಮಗೆ ನಿಮಗೆ ಆಗುತ್ತೆ ರೀ, ಡೆಫಿನೆಟ್ಲಿ ಆಗುತ್ತೆ. ಕನ್ಫರ್ಮ್ ಆಗೋವರೆಗೂ ಆಗುತ್ತೆ. ಯಾರು ಅಥೆಂಟಿಕ್ ಅದಾರೋ ಅವ್ರ ಕಡೆ ಮಾಡಬೇಕಾಗತ್ತೆ. ಅವರು ಇದೆ ಅಂತ ಹೇಳಿದ್ದಾರೆ. ಈಗ ಯಾವ್ದಾರ ಒಂದು ಎತ್ತಿಗೆ ಎಮ್ಮಿಗೆ ಜ್ವರ ಬಂದರೆ ವೆಟರ್ನರಿ ಡಾಕ್ಟರ್ ಹೇಳ್ಬೇಕು, ಅವ್ರು ಯಾರಾದರೂ ಎಕ್ಸ್ಪರ್ಟ್ಸ್ ಹೇಳಬೇಕು. ಅವ್ರು ಫರ್ದರ್ ಬೇರೆ ಕಡೆ ಟೆಸ್ಟ್ ಮಾಡಿಸಿ ಅಂತ ಹೇಳಿ ಟೆಸ್ಟ್ ಮಾಡಿಸೋಣ ಬಿಡಿ, ಏನು ತಪ್ಪೇನಿದೆ. ಕೊಟ್ಟಿದ್ದಾರೆ ನಿನ್ನೆ ಕೊಟ್ಟಿದ್ದಾರೆ. ನಾನು ಪೂರ್ತಿ ನೋಡಿದೆ, ಹೇಳಕ್ಕೆ ಬರೋಲ್ಲ. ನಿನ್ನೆ ಸಬ್ಮಿಟ್ ಮಾಡಿದ್ದಾರೆ, ನಮ್ಮ ಎಸಿಗೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಪ್ರಾವಿಷನ್ ಅಂತಲ್ರಿ, ಅವರು ಕೂಡ ಹೇಳ್ತಾ ಇದ್ರು, ನಾವು ಭಾಳ ರೆಪ್ಯೂಟೆಡ್ ಕಂಪ್ನಿಯವರು, ಇಂಥದ್ದು ಅಕ್ರಾಸ್ ಇಂಡಿಯಾ ನಾವು ಸಾಕಷ್ಟು ಡೊನೇಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಏನೋ ಮಿಸ್ಟೇಕ್ ಇದ್ದರೆ ವಿಲ್ ಹೋಲ್ಡ್ ದ್ಯಾಟ್, ಯಾರು ಮಾಡಿಕೊಟ್ಟಿದ್ದಾನೆ ಅವ್ನು ರೆಸ್ಪಾನ್ಸಿಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇದು ಯಾರು ಚೆಕ್ ಮಾಡಿ ಕೊಟ್ಟಿದ್ದಾರೆ ಅದು ಟೆಕ್ನಿಕ್ ಏನೋ ತಪ್ಪಿದೆ ಅಂತ ಅವ್ರ ವಾದ. ಈ ಟೆಕ್ನಿಕಲ್ ಗೊತ್ತಾಗಲ್ಲ, ಲೇಸರ್ ಟೆಕ್ನಾಲಜಿ ಬೇರೆದ್ರಲ್ಲಿ ಮಾಡಿ ಅಂತ. ಅದರಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೋ ಅವ್ರಿಗೆ ಒಪಿನಿಯನ್ ಕಳ್ಸೋಣ ಬಿಡಿ. ನಾನು ನಿನ್ನೆ ಕೂಡ ಹೇಳಿದ್ದೆ, ಅವ್ರಿಗೆ ಬಿಲ್ ಕೇಳಿದ್ದೀವಿ, ಕೊಟ್ಟ ಮೇಲೆ ನಾವು ಮತ್ತೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದೆ. ಅದು ಪರಿಶೀಲನೆ ಮಾಡ್ತೀವಿ. ಏನು ರೀ? ಅಲ್ಲ, ಈಗ ನಮ್ಮಲ್ಲಿ ಲೋಕಲ್ ಇದ್ದ ಎಕ್ಸ್ಪರ್ಟೈಸ್ ಪ್ರಕಾರ ನಾವು ಮಾಡಿದ್ದೀವಿ. ನಮ್ಮ ರಾಜ್ಯದಲ್ಲಿ ಬೇರೆ ಕಡೆನೂ ಎಕ್ಸ್ಪರ್ಟೈಸ್ ಇದೆ, ಇದಲ್ಲದೆ ಹರಿಯಾಣದಲ್ಲಿದೆ ಅಂತೆ. ಓಕೆ ರೀ, ಇವನ್ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇವನ್ ಅಟ್ಟಿ ಗೋಲ್ಡ್ ಮೈನ್ ಅವರು ಹರಿಯಾಣ ಕಳಿಸ್ತಾರಂತೆ ಗೋಲ್ಡ್ ಬಾರ್ ಚೆಕ್ ಮಾಡೋದಕ್ಕೆ. ಸೊ ವಿ ಡೋಂಟ್ ಹ್ಯಾವ್ ಎಕ್ಸ್ಪರ್ಟೈಸ್. ಪರಿಶೀಲನೆ ಮಾಡ್ತಾರೆ ಪಾಪ. ಅವ್ರು ಬಿಲ್ ಕೊಟ್ಟಿದ್ದಾರೆ, ನಿನ್ನೆ ಪರಿಶೀಲನೆ ಮಾಡಿಸ್ತಾರೆ. ಪರಿಶೀಲನೆ ಮಾಡಿ ಖಜಾನೆ ಕೊಡ್ತೀವಿ. ಅಲ್ಲಿ ತನಕ ಅಲ್ಲಿ CCTV ಎಲ್ಲಿ ಮಾಡಿಸ್ತಾರೆ, ಹೆಂಗೆ ಮತ್ತೆ ಬೇರೆ ಅಂದ್ರೆ ರೇಣ ಕಳಿಸ್ತಿರೋ ಬೇರೆ ಲೇಸರ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಹೇಳಿದ್ರು ಅವರು. ಬೇರೆದೆಲ್ಲ ಏನೇನೋ ನೈಟ್ರಸ್ ಆಕ್ಸೈಡು ಏನೇನೋ ಹೇಳ್ತಾರೆ ಬೇರೆದ್ದು. ಆ ಫೀಲ್ಡಲ್ಲಿ ಎಕ್ಸ್ಪರ್ಟೈಸ್ ಇರೋರ ಜೊತೆ ಚರ್ಚೆ ಮಾಡಿಕೊಂಡು ಅವ್ರು ಎಲ್ಲಿ ಚೆಕ್ ಮಾಡಿಸ್ತಾರೆ ಅಲ್ಲಿ ಚೆಕ್ ಮಾಡಿಸ್ತಾರೆ. ನಂತರ ಮಾಧ್ಯಮಗಳು ಬಿಡುಗಡೆ ಮಾಡಿಸ್ತಾರೆ. ಹಾಂ, ಇದು MLA ಏನು ಹೇಳ್ತಾರೆ, ಅಧಿಕಾರಿಗಳೇ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಅವರು ಸ್ಪಷ್ಟೀಕರಣ ಕೊಡೋದು. ನಾನು ಜ್ಯುವೆಲರ್ ಅಲ್ರಿ, ನೀವು ಜ್ಯುವೆಲರ್ ಅಲ್ಲ, ನಿಮಗೂ ಗೊತ್ತಾಗಲ್ಲ, ನನಗೂ ಗೊತ್ತಾಗಲ್ಲ. ಯಾರು ಕೊಟ್ಟಿದ್ದಾರೆ ಅದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ಇವನ್ ಅದರ್ಸ್ ಆರ್ ಒಪೈನಿಂಗ್ ಅದೇನೋ ಲೇಸರ್ ಟೆಕ್ನಾಲಜಿ ಒಳಗೆ ತಪ್ಪು ತೋರಿಸ್ತದೆ, ಸರಿಯಾಗಿ ಮಾಡಿಸ್ಬೇಕು ಅಂತ. ಯಾರು ಆ ಫೀಲ್ಡಲ್ಲಿ ಎಕ್ಸ್ಪರ್ಟೈಸ್ ಐತೋ ಅವ್ರ ಕಡೆ ಚೆಕ್ ಮಾಡಿ ಹೇಳ್ತೀವಿ ಬಿಡಿ. ಅವರು ಕೂಡ ಹೇಳಿದ್ದಾರೆ, ನಾವು ಪ್ರತಿಷ್ಠಿತ ಕಂಪ್ನಿ, ಇಂಡಿಯಾದಲ್ಲಿ ಇಂಥ ಭಾಳಷ್ಟು ಕೊಟ್ಟಿದ್ದೀವಿ, ನಾವು ಏನೇ ಯಾರು ನಡುವಿನವ್ರು ಮಿಸ್ಟೇಕ್ ಮಾಡಿದ್ರು ಬೇಕಾದ್ರೆ ಅದಕ್ಕೆ ನಾವು ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹಂಗೇನಾರ ಇದ್ರೆ ಅವ್ರು ಸರಿ ಮಾಡಿಕೊಡ್ತಾರೆ.